ಶುರುನೇ ಮಾಡಲಿಲ್ಲ. ಸುಮಾರು 30,000 ಮಕ್ಕಳಿಗೆ ಅತಂತ್ರ ಆಗಿದೆ. 7ನೇ ಕ್ಲಾಸ್ ಪಾಸ್ ಆಗೋರು, 8ನೇ ಕ್ಲಾಸ್ ಕನ್ನಡ ಸರ್ಕಾರಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳೇ ಓಪನ್ ಆಗಿಲ್ಲ. ಈ ವಿದ್ಯಾರ್ಥಿಗಳ ಸಮಸ್ಯೆ ಕೇಳೋಕ್ಕೆ ಯಾರಿದ್ದಾರೆ? ಮಿನಿಸ್ಟರ್ ಇದ್ದಾರೆ. ಮೊನ್ನೆ ಮೀಟಿಂಗ್ ಮಾಡಿದ್ರಲ್ಲ, ಮೊನ್ನೆ DCSP ಅವರು ಪೂರ್ವದಲ್ಲಿ ಶಿಕ್ಷಣ ಇಲಾಖೆ ಸಭೆ ಮಾಡಿ CM ಅವರು ಬಂದಿದ್ದು. ಯಾಕೆಂದ್ರೆ ಅದು ಪ್ರಿಯಾರಿಟಿಯಲ್ಲಿದ್ದಾರೆ. ಯಾಕೆ ಶಿಕ್ಷಣ ಗಮನ ಹರಿಸ್ತಾರೆ. CM ಅವ್ರ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದರೆ ಮತ್ತೆ ಮಾಡ್ತಾರೆ ಅವಶ್ಯವಿದ್ರೆ. ಏನತ್ರ ಗ್ಯಾರಂಟಿಗಳಿಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ನ ನೀವು ನಮ್ಮ ಒಂದು ಪಾಯಿಂಟ್ ಕೇಳಿ ನಿಮಗೆ ಗ್ಯಾರಂಟಿ ಅವ್ರನ್ನೇ ನಾವು ದೂರ ನಮ್ದು ನಾವು ದುಡ್ಡು ಕೊಡೋದಕ್ಕೆ ಅವ್ರಿಗೇನು ಇದಕ್ಕೆ ದುಡ್ಡು ಕೊಡೋದು ನಾವೆಲ್ಲ ಕೇಳಲ್ಲ. ನಮ್ಮದು ಕುಡಿ ಅಂತ ಅಷ್ಟೇ ಕೇಳ್ತಾ ಇದ್ದೀವಿ. ನಾವೇನು ಅವ್ರಿಗೆ ಇದರಲ್ಲಿ 60-40 50-50 ಸ್ಕೀಮ್ನಾಗಂತ ನಾವೇನು ಅವ್ರಿಗೆ ಕೇಳ್ತಾ ಇಲ್ಲ. ನಮ್ಮದು ಜಲ್ ಜೀವನ್ ಮಿಷನ್ ಬರಬೇಕು. ಆಮೇಲೆ ಬಹುಶಃ 14th ಫೈನಾನ್ಸಿನೋ ಅದು ದುಡ್ಡು ಬಂದಿಲ್ಲ. ಸುಮಾರು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಟ್ಟಿಲ್ಲ. ಅದನ್ನು ಕೇಳಿದ್ವಿ ಹೊರತಾಗಿ ನಾವು ಅವ್ರಿಗೇನು ಇದಕ್ಕೂ ಅದಕ್ಕೇನು ಸಂಬಂಧ ಇಲ್ಲ ವಿಷಯ. ಅಲ್ಲ, ನಮ್ದಂತೆ ಇದೆ. ನಾವು ಹೇಳಿದ್ದೀವಿ, ಸುರ್ಜೇವಾಲ ಅವ್ರಿಗೆ ಹೇಳಿದ್ದೀವಿ, CM ಅವ್ರಿಗೆ ಹೇಳಿದ್ದೀವಿ ಅವ್ರಿಗೆ ಕೊಡಿ ಅಂತ. ಜೊತೆಗೆ ಇನ್ನೊಂದು ಮುಖ್ಯಮಂತ್ರಿ ಸ್ಥಾನ ಮುಸ್ಲಿಮರಿಗೆ ಕೊಡಬೇಕು. ನಾಳೆ ಇದ್ದಾರೆ. ಹಾಂ, ಬರ್ತಾರೆ. ಸುಮಾರು ಎಲ್ಲರೂ ಅಟೆಂಡ್ ಮಾಡ್ತಾರೆ. ನೋಡೋಣ. ಅವಶ್ಯಕತೆ ಇರ್ತೀವಿ, ಇಲ್ಲಾಂದ್ರೆ ಇಲ್ಲೇ ಇರ್ತೀವಿ. ಅದಕ್ಕೆ ನೀನು ಭಯ ಏನಿಲ್ಲ. ಭಯ ಅದಕ್ಕೆ ಅದು 140 ಜನ ಇದೀವಿ. ಭಯ ಅದಕ್ಕೆ ನಡೀತಾ. ನಾವು ಅವ್ರು ಮಾಡ್ತೀವಿ, ನಮಗೆ ಅವ್ರು ಮಾಡ್ತಾರೆ. ಅದೇನು ಸ್ವಾಭಾವಿಕ. ಅದೇನು ನೀವು ಹಳೆ ದೋಸ್ತಿರಲ್ಲ. JDS ತಾರೆ ಇಲ್ಲಿದ್ದಾರೆ, BJP ನಮ್ಮ ದಳದಾರ, ಕಾಂಗ್ರೆಸ್ ಅಲ್ಲಿ ಇದಾರೆ, ಮಿಕ್ಸ್ ಇದೆಯಲ್ಲ. ಸಂಪರ್ಕ ಇಲ್ಲ, ಭೇಟಿ. ಮತ್ತು ಇನ್ನೂ 2 ಶಾರ್ಟೇಜ್ ಇದಾರಲ್ಲ, ಪ್ರಯತ್ನ ಮಾಡಲೇಬೇಕಲ್ಲ. ಇಲ್ಲಾಂದ್ರೆ ಈಗ ಬರೋಲ್ಲ ಸೀಟು. ಯಾಕೆ ನಾವು ಎಲ್ಲ ದಳದಿಂದ ಬಂದವರು. ನಮಗೂ ಪರಿಚಯ, ಕಾಂಗ್ರೆಸ್ಗೆ ಇದ್ರು. ರಿಕ್ವೆಸ್ಟ್ ಮಾಡಲೇಬೇಕಲ್ಲ. ಇನ್ನೊಂದು ಇಬ್ಬರು ಹಾಕಿ ಅಂತ ರಿಕ್ವೆಸ್ಟ್ ಮಾಡಲೇಬೇಕು ಎಲ್ಲರೂ ನಾವು. ನೋಡೋಣ ಏನಾಗ್ತೈತಿ. ಅಂತಿಮವಾಗಿ ಯಾರು ಆಗ್ತಾರೋ ಯಾರು ಬರ್ತಾರೋ ಅದ್ರ ಮೇಲೆ ಡಿಪೆಂಡು. ಚುನಾವಣೆ ಆಗ್ತಾ ಇದ್ದಾರೆ ಅಷ್ಟೇ.